ದರ್ಶನ್ ಇಲ್ಲದೆ ಕಾರು ಬೈಕ್ಗೆ ಆಯುಧ ಪೂಜೆಯನ್ನ ನೆರವೇರಿಸಲಾಗಿದೆ. ಸರಳವಾಗಿ ಪೂಜೆಯನ್ನ ದರ್ಶನ್ ಕುಟುಂಬಸ್ಥರು ಸಲ್ಲಿಸಿದ್ದಾರೆ. ಪ್ರತಿ ವರ್ಷ ದರ್ಶನ್ ರವರ ನಿವಾಸದಲ್ಲಿ ಅದ್ಧೂರಿಯಾಗಿಯೇ ಆಯುಧ ಪೂಜೆ ನೆರವೇರ್ತಾ ಇತ್ತು. ಕಳೆದ ವರ್ಷ ಕೂಡ ಆಯುಧ ಪೂಜೆಯ ವೇಳೆ ದರ್ಶನ್ ಇರಲಿಲ್ಲ. ಅವರು ಜೈಲಿನಲ್ಲಿದ್ದರು, ಬಳ್ಳಾರಿ ಜೈಲಿನಲ್ಲಿದ್ದರು. ದೀಪಾವಳಿ ದಿನ ಬೇಲ್ ಪಡೆದು ಹೊರಗೆ ಬಂದಿದ್ರು. ಈ ವರ್ಷವೂ ದರ್ಶನ್ ಇಲ್ಲದೆಯೇ ಆಯುಧ ಪೂಜೆ. ನಟ ದರ್ಶನ್ ಈ ವರ್ಷವೂ ಕೂಡ ದಸರಾ ಸಂಭ್ರಮದಲ್ಲಿ ಇಲ್ಲ. ಕಳೆದ ವರ್ಷವೂ ಕೂಡ ಹಾಗೇನೆ ಆಗಿತ್ತು. ಈಗ ಎರಡನೇ ಬಾರಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಕುಟುಂಬಸ್ಥರು ಆಯುಧ ಪೂಜೆಯನ್ನು ನೆರವೇರಿಸಿದ್ದಾರೆ. ದರ್ಶನ್ರಿಗೆ ಈ ವಾಹನಗಳ ಕ್ರೇಜ್, ಬೈಕ್, ಕಾರ್ ಕ್ರೇಜ್ ಹೇಗಿದೆ ಅನ್ನೋದು ಗೊತ್ತು. ಸಾಲುಗಟ್ಟಿ ವಾಹನಗಳು ನಿಂತಿರೋದನ್ನ ಗಮನಿಸ್ತಾ ಇದ್ದೀವಿ. ಐಷಾರಾಮಿ ಕಾರುಗಳು ದರ್ಶನ್ ರವರ ಬಳಿ ಇರುವುದು. ಎಲ್ಲ ವೆಹಿಕಲ್ಸಿಗೂ ಕೂಡ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅವರು ಸಿನಿ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋಕ್ಕೂ ಮುನ್ನ ಇದ್ದಂತಹ ಸಣ್ಣ ಪುಟ್ಟ ಗಾಡಿಗಳಿಂದ ಹಿಡಿದು ಎಲ್ಲಾ ಗಾಡಿಗಳನ್ನ ಕೂಡ ಸಾಲಾಗಿ ನಿಲ್ಲಿಸಿ ಪೂಜೆಯನ್ನ ಮಾಡುವಂತಹ ಕೆಲಸ ಆಗುತ್ತೆ. ಮತ್ತೊಂದು ಕಡೆ ಅವರ ಫಾರ್ಮ್ ಹೌಸ್ನಲ್ಲೂ ಕೂಡ ಪೂಜೆ ಪುನಸ್ಕಾರ ನೆರವೇರಿದೆ. ಅವರ ಪುತ್ರ ವಿನೀಶ್ ಫಾರ್ಮ್ ಹೌಸ್ನಲ್ಲಿ ಪೂಜೆಯನ್ನ ನೆರವೇರಿಸಿದ್ದಾರೆ.